ಸಾಕಷ್ಟು ರಸ್ತೆಗಳು ಗುಂಡಿಮಯ ಆಗಿದೆ. ಇಲ್ಲ ನಮ್ಮಲ್ಲಿ ಆಗಿಲ್ಲ ಸರ್. ನಮ್ಮಲ್ಲೆಲ್ಲ ತಯಾರಿ ನೋಡಿ. ರಸ್ತೆಗಳು ನಿಮಗೆ ಗೊತ್ತಿದೆ. ಈ ರಸ್ತೆಗೆ 25 ಕೋಟಿ ಹಾಕಿದ್ದೀವಿ. ಆ ವಿಜಯಪುರದಲ್ಲಿ 50 ಕೋಟಿ ರೂಪಾಯಿ ರಸ್ತೆ ಮಾಡ್ತಾ ಇದ್ದೀವಿ. ಮಂಜಣ್ಣ ಇಲ್ಲೇ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಈಗ 50 ಕೋಟಿ ರೂಪಾಯಿ ಕೊಟ್ಟಿರೋದ್ರಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಪೂರಾ ಇದು ತೊಂದರೆ ಆಗಿದೆ ಆ ಕಡೆ ಕೂಡ ಹಣ ಹಾಕೋದಕ್ಕೆ ಮಾಡಿದ್ದೀವಿ. ಅದಕ್ಕೆ ಅಂಥ ಪರಿಸ್ಥಿತಿ ಏನು ಇಲ್ಲ. ಅಂಥವಿದ್ದರೆ ನೀವು ಕೂಡ ನಮ್ಮ ಗಮನಕ್ಕೆ ತಂದು ಕೆಲಸ ಮಾಡೋಣ ಸರ್. ಚೌಡಪ್ಪನಹಳ್ಳಿ, ಲಕ್ಕಿಯನಹಳ್ಳಿ ಅದೆಲ್ಲ ಮಾಡ್ತಾ ಇದ್ದೀವಿ. ಗಂಗವಾರ ಗ್ರಾಮಸ್ಥರು ಸಹ ಈಗ ಅದು ಪಟ್ಟಿಯಲ್ಲಿ ಸಚಿವರು ಏನು ಅಧಿಕಾರ ಪಡೆದಾಗಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯಾದಂತ ಒಂದು ಹೆಜ್ಜೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು. ಅವ್ರನ್ನೇ ಕೇಳ್ರಿ. ಅವ್ರಿಗೆ ಆಮೇಲಿಂದ ದುಡ್ಡು ಕೊಡ್ತೀವಿ ಅಂತೇಳಿ ಕೆಲಸ ಮಾಡಿಸಾಕ್ತೀವಿ. ಆಮೇಲೆ ದುಡ್ಡು ಕೂಡ ಕೊಟ್ಟಿವಿ. ಅದೊಂದು ರಸ್ತೆ ಕನೆಕ್ಟಿವಿಟಿ ಇತ್ತು. ಈಗ ಉಳಿದಿರುವಂಥ ಕೆಲಸವನ್ನು ಈಗ ಮಾಡ್ತೀವಿ. ಅದು ಒಂದೇ ಅಂತಲ್ಲ, ಎಲ್ಲ ಕಡೆ ಎಲ್ಲ ಹೋಬಳಿಗಳಲ್ಲಿ ಎಲ್ಲೆಲ್ಲಿ ತೊಂದರೆ ಇದೆ ಅಲ್ಲೆಲ್ಲ ಕೂಡ ಕೆಲಸ ಹಾಕಿದ್ದೀವಿ. ಈಗ ಕೆಲಸ ಶುರು ಮಾಡೋವಾಗ ಇದು ಯಾರೂ ಗೊಂದಲ ಪಡಬೇಕಾಗಿಲ್ಲ. ತೀರ್ಮಾನ ಇವತ್ತು ಕೋರ್ಟ್ನಲ್ಲಿದೆ. ಅವರವರ ಜಾತಿ ಅವರು ಬರೆಸ್ಕೊಳ್ಳೋಕ್ಕೆ ಯಾವ ಥರವಾದ ತೊಂದರೆ ಇಲ್ಲ. ಬರೆಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡಿರೋ ಮೂಲ ಉದ್ದೇಶ ಬಹಳ ಮುಖ್ಯವಾದಂಥದ್ದು ಅಂದರೆ ಅವರ ಆರ್ಥಿಕ ಶೈಕ್ಷಣಿಕ ಏನು ಇದೆ, ಏರ್ಪೇರುಗಳೇನಿದೆ ಅಥವಾ ಏನು ಓದ್ಕೊಂಡಿದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅದರದ್ದು ಸರ್ವೆ ಆಗ್ತಾ ಇದೆ. ಇದನ್ನು ಅರ್ಥ ಮಾಡಬೇಕು. ಆ ಸರ್ವೆ ಆಗುವಾಗ ಆ ಸಮಾಜದ ಹೆಸರು ಬರೆಸೋದು ಅವ್ರ ಕರ್ತವ್ಯ. ಬರೆಸ್ತಾರೆ. ಇದರಲ್ಲಿ ಏನೂ ಗೊಂದಲ ಇಲ್ಲ. ಯಾರಿಗೂ ಇದರಿಂದ ತೊಂದರೆ ಆಗೋದಿಲ್ಲ. ಯಾವ ಸಮಾಜಕ್ಕೂ ತೊಂದರೆ ಆಗಲ್ಲ. ಬರೆಸೋದ್ರಿಂದ ಸರ್ಕಾರಕ್ಕೊಂದು ಮಾಹಿತಿ ಸಿಗ್ತದೆ. ಯಾವ್ಯಾವ ಸಮಾಜಗಳಿಗೆ ವಿದ್ಯಾವಂತರು ಕಡಿಮೆ ಇದ್ದಾರೆ, ವೃತ್ತಿ ಇಲ್ಲ, ಕೆಲಸ ಇಲ್ಲ ಮತ್ತು ಆರ್ಥಿಕ ಪರಿಸ್ಥಿತಿ ಇಲ್ಲ, ಆ ಅಧ್ಯಯನ ಆಗ್ತದೆ. ಇದು ಆರ್ಥಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವುದರ ಮುಖಾಂತರ ಆ ಸಮಾಜಗಳಿಗೆ ಸೌಲಭ್ಯಗಳನ್ನು ಕೊಟ್ಟು ಅವನ್ನು ಮೇನ್ ಸ್ಟ್ರೀಮ್ ಕೊಡೋಕ್ಕೆ ಒಂದು ಅವಕಾಶ ಆಗೋದೇ ಇದರ ಮೂಲ ಉದ್ದೇಶ.